ಜೆಡಿಎಸ್ ಪಕ್ಷದಲ್ಲಿ ಕಣ್ಣೀರ ಪಾಲಿಟಿಕ್ಸ್ ನಡೀತಾ ಇದೆಯಾ? ಯಾಕಂದ್ರೆ ಇವತ್ತಿನ ಪ್ರಚಾರ ಸಭೆಯನ್ನ ಗಮನಿಸಿದಾಗ ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಜೆಡಿಎಸ್ ನಾಯಕರಿಂದ ಕಣ್ಣೀರೋ ಕಣ್ಣೀರಾಗಿದೆ. ಒಂದ್ ಕಡೆ ದೇವೇಗೌಡರು ಕಣ್ಣೀರನ್ನ ಹಾಕ್ತಾರೆ, ಪ್ರಜ್ವಲ್ ರೇವಣ್ಣ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಜೆಡಿಎಸ್ ನಾಯಕರು ಇವತ್ತು ಹಾಸನದಲ್ಲಿ ಪ್ರಚಾರ ಸಭೆ ನಡೀತಾ ಇತ್ತು. ಆ ಟೈಮ್ನಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಒಂದು ಕಡೆ ದೇವೇಗೌಡರಿಂದ ಆರಂಭ ಆಯ್ತು. ದೇವೇಗೌಡರು ಕಣ್ಣೀರನ್ನ ಹಾಕಿದ್ರು. ಅಭ್ಯರ್ಥಿ ಪ್ರಜ್ವಲ್ ಅವರು ಕಣ್ಣೀರನ್ನ ಹಾಕಿದ್ದಾರೆ. ರೇವಣ್ಣ ಅವರು ಕೂಡ ಕಣ್ಣೀರ್ ಹಾಕಿದ್ದಾರೆ. ಭವಾನಿ ರೇವಣ್ಣನೂ ಕಣ್ಣೀರ್ ಹಾಕಿದ್ದಾರೆ. ಅದ್ರ ಜೊತೆಗೆ ಶಾಸಕ ಬಾಲಕೃಷ್ಣ ಅವರು ಕೂಡ ಕಣ್ಣೀರನ್ನ ಹಾಕಿ ಭಾಷಣ ಮಾಡಿದನ್ನ ಆಗ್ಲೇ ನಾವು ನೋಡಿದ್ವಿ. ಹಾಸನದಲ್ಲಿ ಇದೀಗ ಕಣ್ಣೀರ ರಾಜಕೀಯ ಜೆಡಿಎಸ್ ನಿಂದ ಶುರುವಾಗಿದೆ. ಮೊಮ್ಮಗನ ಪರ ಪ್ರಚಾರದ ಸಂದರ್ಭದಲ್ಲಿ ಗೌಡ್ರು ಭಾವುಕರಾಗಿ ಮಾತನಾಡಿದ್ದಾರೆ. ತಾತ ಯಾವಾಗ ಕಣ್ಣೀರನ್ನ ಹಾಕೋದಕ್ಕೆ ಶುರು ಮಾಡಿದ್ರು ಅದನ್ನ ನೋಡ್ದಂತ ಪ್ರಜ್ವಲ್ ರೇವಣ್ಣ ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ಗೌಡ್ರ ಕಣ್ಣೀರಿಗೆ ಜೆಡಿಎಸ್ ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಳಬೇಡಿ, ನಾವಿದೀವಿ ಅಂತ ಕಾರ್ಯಕರ್ತರು ಜೈಕಾರವನ್ನ ಹಾಕಿದ್ದಾರೆ. ಹಾಸನದ ಮೂಡಲ ಹಿಪ್ಪೆಯಲ್ಲಿ ಗೌಡ್ರ ಕುಟುಂಬದಿಂದ ಕಣ್ಣೀರೋ ಕಣ್ಣೀರು. ಇವತ್ತು ಪ್ರಚಾರವನ್ನ ಅಧಿಕೃತವಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ಆರಂಭ ಮಾಡಿದ್ದಾರೆ. ಮೊಮ್ಮಗನಿಗೆ ಸಾಥನ್ನ ದೇವೇಗೌಡರು ಜೊತೆಗೆ ಅಪ್ಪ ಹಾಗೇನೆ ಅಮ್ಮ ಇಬ್ರು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಬಟ್ ಈ ಟೈಮ್ ನಲ್ಲಿ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡುವಾಗ ಕಾರ್ಯಕರ್ತರ ಮುಂದೆ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಕಣ್ಣೀರನ್ನ ಹಾಕಿದ್ದಾರೆ. ಇವ್ರ ಜೊತೆಗೆ ಅಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಒಂದು ಕಡೆ ದೇವೇಗೌಡರು ಆರಂಭ ಮಾಡಿದ್ರು, ವೇದಿಕೆ ಮೇಲೆ ಕಣ್ಣೀರ್ ಹಾಕ್ತಾ ಇದ್ರು. ಆ ಟೈಮ್ನಲ್ಲಿ ದೇವೇಗೌಡರು ಅಳ್ತಾ ಇರೋದನ್ನ ನೋಡಿದಂತ ಪ್ರಜ್ವಲ್ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ವಿಜುವಲ್ಸ್ ಅಲ್ಲಿ ಗಮನಿಸಬಹುದು, 3 ವಿಂಡೋದಲ್ಲಿ ನಾವು ನೋಡ್ತಿದೀವಿ. ಫಸ್ಟ್ ದೇವೇಗೌಡರು ಕಣ್ಣೀರನ್ನ ಹಾಕಕ್ ಶುರು ಮಾಡ್ಬಿಡ್ತಾರೆ. ಯಾಕಂದ್ರೆ ಹಾಸನ ಅಂದ್ರೇನೆ ಒಂದ್ ರೀತಿ ದೇವೇಗೌಡರ ಕುಟುಂಬ ಅಲ್ಲಿ ಬಲಿಷ್ಠವಾಗಿದೆ, ಜೆಡಿಎಸ್ ಬಲಿಷ್ಠವಾಗಿದೆ. ಇನ್ನೊಂದ್ ಕಡೆ ಒಂದ್ ರೀತಿ ಭಾವನಾತ್ಮಕವಾಗಿ ಒಂದು ಅಟ್ಯಾಚ್ಡ್ ಆಗಿದ್ದಾರೆ ದೇವೇಗೌಡರು. ಹಾಸನದಿಂದಲೇ ಅವರು ಸಂಸದರಾಗಿರೋದು. ಈ ಬಾರಿ ತಮ್ಮ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ ಅವರಿಗೆ ಬಿಟ್ಕೊಡ್ತಾ ಇದ್ದಾರೆ. ಒಂದ್ ರೀತಿ ಒಲ್ಲದ ಮನಸ್ಸು ಕೂಡ ದೇವೇಗೌಡರಿಗೆ ಇತ್ತು. ಹಾಸನವನ್ನ ಬಿಟ್ಕೊಡೋದಕ್ಕೆ ಅವರಿಗೆ ಅಷ್ಟಾಗಿ ಇಷ್ಟ ಇರಲಿಲ್ಲ. ಆದ್ರೆ ಮೊಮ್ಮಗನಿಗೆ ರಾಜಕೀಯ ಬುನಾದಿಯನ್ನ ಹಾಕ್ಬೇಕು ಅಂದ್ರೆ ಹಾಸನನೇ ಸರಿಯಾದ ಕ್ಷೇತ್ರ ಅಂತ ದೇವೇಗೌಡರೇ ಡಿಸೈಡ್ ಮಾಡಿ ಈಗ ಮೊಮ್ಮಗನಿಗೆ ಬಿಟ್ಕೊಟ್ಟಿದ್ದಾರೆ. ಬಟ್ ಮೊಮ್ಮಗನ ಪರವಾಗಿ ಪ್ರಚಾರ ಮಾಡುವಂತ ಟೈಮ್ ನಲ್ಲಿ ಪ್ರಚಾರ ಸಭೆಯಲ್ಲಿ ಇವತ್ತು ಹೊಳೆ ನರಸೀಪುರದಲ್ಲಿ ದೇವೇಗೌಡರು ಕಣ್ಣೀರನ್ನ ಹಾಕಿದ್ದಾರೆ. ಯಾವಾಗ ದೇವೇಗೌಡರು ನನ್ನ ಮೊಮ್ಮಗನನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ, ನೀವೇ ನೋಡ್ಕೋಬೇಕು ಅಂತ ದೇವೇಗೌಡರು ಹೇಳಿ ಕಣ್ಣೀರನ್ನ ಹಾಕಕ್ ಶುರು ಮಾಡಿದ್ರು, ಪ್ರಜ್ವಲ್ ಅವರಿಗೆ ಬಹುಶಃ ಅದನ್ನ ನೋಡೋದಕ್ಕೆ ಆಗ್ಲಿಲ್ಲ, ಸಹಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ತಾತ ಕಣ್ಣೀರನ್ನ ಹಾಕೋದನ್ನ. ಸೊ ಅವರು ಕೂಡ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ರೇವಣ್ಣ ಅವರು ಕೂಡ ಅಲ್ಲಿ ಕಣ್ಣೀರನ್ನ ಹಾಕ್ತಾ ಇರೋದನ್ನ ನಾವು ಗಮನಿಸಬಹುದು ಆ ಮಧ್ಯದ ವಿಂಡೋದಲ್ಲಿ ಸ್ಕ್ರೀನ್ ಮೇಲೆ. ಸೊ ರೇವಣ್ಣ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ಭವಾನಿ ರೇವಣ್ಣ ಅವರು ಕೂಡ ಈ ಟೈಮ್ ನಲ್ಲಿ ಭಾವುಕರಾಗಿ ಅವರು ಕೂಡ ಕಣ್ಣೀರನ್ನ ಹಾಕಿದ್ದಾರೆ. ಇವತ್ತು ದೇವೇಗೌಡರ ಫ್ಯಾಮಿಲಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಕಣ್ಣೀರ ಪಾಲಿಟಿಕ್ಸ್ ಹಾಸನದಲ್ಲಿ ನಡೆಯಿತು. ಅದು ಕೂಡ ವೇದಿಕೆ ಮೇಲೇನೆ ಪ್ರಚಾರಕ್ಕೆ ಅಂತ ಹೋದಾಗ ಭಾಷಣ ಮಾಡುವಂತ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ ಬಾಲಕೃಷ್ಣ MLA ಬಾಲಕೃಷ್ಣ ಅವರು ಕೂಡ ಕಣ್ಣೀರನ್ನ ಮಾತಾಡುವಾಗ ಹಾಕಿದ್ದಾರೆ. ಸೊ ದೇವೇಗೌಡರು ಸಂಸತ್ನಲ್ಲಿ ಹೇಳ್ತಾ ಇದ್ರು ನನ್ನ ಕೊನೆ ಚುನಾವಣೆ ಅಂತ. ಅದನ್ನ ನೋಡ್ತಾ ನಮಗೆ ತಡೆಯೋಕೆ ಆಗ್ಲಿಲ್ಲ, ನಾವು ರಾತ್ರಿ ಎಲ್ಲ ಕಣ್ಣೀರನ್ನ ಹಾಕಿದ್ವಿ ಅವತ್ತು ಅಂತ ಬಾಲಕೃಷ್ಣ ಅವರು ವೇದಿಕೆಯಲ್ಲಿ ಮಾತಾಡುವಾಗ ಪ್ರಚಾರ ಸಭೆಯಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ. ಒಂದ್ ರೀತಿ ಭಾವನಾತ್ಮಕವಾಗಿ ಒಂದ್ ರೀತಿ ಅಟ್ಯಾಚ್ಮೆಂಟ್ ಇದೆ ದೇವೇಗೌಡರ ಫ್ಯಾಮಿಲಿಗೂ ಹಾಸನಕ್ಕೂ. ಆದ್ರೆ ಇದೀಗ ಮೊಮ್ಮಗನನ್ನ ರಾಜಕೀಯಕ್ಕೆ ಎಂಟ್ರಿ ಮಾಡಿಸೋದಕ್ಕೂ ಮುಂಚೆ ಯಾವ ರೀತಿ ಕಣ್ಣೀರ ಪಾಲಿಟಿಕ್ಸ್ ಜೆಡಿಎಸ್ ನಲ್ಲಿ ದೇವೇಗೌಡರ ಫ್ಯಾಮಿಲಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಇವತ್ತಿನ ಪ್ರಚಾರ ಸಭೆಯಲ್ಲಿ ನಾವು ಅಬ್ಸರ್ವ್ ಮಾಡಬಹುದು.
ಈ ಕಣ್ಣೀರ ಪಾಲಿಟಿಕ್ಸ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಅಶೋಕ್, ಒಂದ್ ಕಡೆ ಪ್ರಚಾರ ಸಭೆ ಇವತ್ತು ಜೆಡಿಎಸ್ ನಿಂದ ಅಧಿಕೃತವಾಗಿ ಹಾಸನದಲ್ಲಿ ಶುರುವಾಗಿದೆ. ಇನ್ನೊಂದು ಕಡೆ ಒಂದು ರೀತಿ ಸೆಂಟಿಮೆಂಟಲ್ ಆಗಿ ಕಾರ್ಯಕರ್ತರಿರ್ಬೋದು ಅಲ್ಲಿನ ಮತದಾರನ ಸೆಳೆಯೋ ಪ್ರಯತ್ನ ದೇವೇಗೌಡರ ಫ್ಯಾಮಿಲಿಯಿಂದ ಆಗ್ತಾ ಇದೆ. ಸೊ ಯಾವ ರೀತಿ ಭಾವನಾತ್ಮಕವಾಗಿ ಇಲ್ಲೆಲ್ಲರೂ ಕೂಡ ಮಾತಾಡಿದ್ರು, ಕಣ್ಣೀರನ್ನ ಹಾಕಿದ್ರು ಅಶೋಕ್? ಅಂದ್ರೆ ಶರ್ಮಿತಾ, ದೇವೇಗೌಡರು ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಿದ್ರು. ಈ ವೇಳೆ ದೇವೇಗೌಡರು ಕೂಡ ಭಾರಿ ಭಾವುಕರಾದ್ರು. ಅಂದ್ರೆ ನಮ್ಮ ಮೈತ್ರಿ ಪಕ್ಷದ ಕಾಂಗ್ರೆಸ್ನವರೇ ಕೆಲವರು ಇದಕ್ಕೆ ವಿರೋಧನ ಮಾಡ್ತಾರೆ. ಅಂದ್ರೆ ನಾವು ದೇವೇಗೌಡರು ಸ್ಪರ್ಧೆ ಮಾಡಬೇಕು, ದೇವೇಗೌಡರು ಸ್ಪರ್ಧೆ ಮಾಡಲಿಲ್ಲ ಅಂದ್ರೆ ನಾವು ಪಕ್ಷ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಮೈತ್ರಿಯ ಒಂದು ಇದು ಯಾವ ಮೈತ್ರಿ ಅಂತ ಕಾಂಗ್ರೆಸ್ ಬಗ್ಗೆ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಈ ವೇಳೆ ದೇವೇಗೌಡರು ಕೂಡ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಭಾರಿ ಭಾವುಕರಾದ್ರು. ಅಂದ್ರೆ ಈ ಕ್ಷೇತ್ರ ಅವ್ರಿಗೆ ಪುನರ್ಜನ್ಮ ಕೊಟ್ಟಿರುವಂತಹ ಕ್ಷೇತ್ರ. ಅಂದ್ರೆ ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕಿನ ಮೂಡ್ಲಿಪ್ಪೆ ಏನಿದೆ, ಮೂಡ್ಲಿಪ್ಪೆ ಗ್ರಾಮದಲ್ಲಿ ಇಡೀ ಜಿಲ್ಲೆಯಲ್ಲೇ ಅವರು ಯಾವುದೇ ವಿಧಾನಸಭೆ ಚುನಾವಣೆಗೆ ಅಥವಾ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದಂತ ಸಂದರ್ಭದಲ್ಲಿ ಇದೆ ಈ ಮೂಡ್ಲಿಪ್ಪೆ ಗ್ರಾಮ ಇದೆ. ಮೂಡ್ಲಿಪ್ಪೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಅದರಿಂದಾಗಿ ಅವರು ಇಲ್ಲಿಂದಲೇ ಮತ ಪ್ರಚಾರವನ್ನು ಆರಂಭಿಸಿದ್ರು. ಈ ವೇಳೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭಾಷಣದ ಉದ್ದಕ್ಕೂ ಸಂಪೂರ್ಣವಾಗಿ ಗದ್ಗತಿರ್ತಾರಾದ್ರು. ನನ್ನ ಮೊಮ್ಮಗ ಪ್ರಜ್ವಲ್ ರೇವಣ್ಣ ನಿಮ್ಮ ಮಡಿಲಿಗೆ ಹಾಕಿದ್ದೇನೆ, ನೀವು ಅವರಿಗೆ ಆಶೀರ್ವಾದ ಮಾಡಿ ಅನ್ನುವಂತ ಘೋಷಣೆಯನ್ನ ಮಾಡಿದ್ರು. ಜೊತೆಗೆ ಇದಲ್ಲದೆ ಈ ಅಭ್ಯರ್ಥಿ ಘೋಷಣೆ ಮಾಡ್ತಿದ್ದಂತೆ ಸಚಿವ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಾಯಿ ಭವಾನಿ ರೇವಣ್ಣ ಎಲ್ಲರೂ ಕೂಡ ಭಾರಿ ಗದ್ಗತಿರಾದ್ರು. ಅಂದ್ರೆ ಎಲ್ಲಾ ಮಾಧ್ಯಮಗಳು ಕೂಡ ವಿಹೋಪಹ ಸುದ್ದಿಗಳು ಕೇಳಿ ಬರ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ನಿಲ್ಲಲ್ಲ, ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ನವರು ತಟಸ್ಥವಾಗಿದ್ದು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ, ಈಗ ಅವ್ರಿಗೆ ಭಾರಿ ಹೊಡೆತ ಉಂಟಾಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಅದರಿಂದಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನೀವು ನನ್ನ ಮೊಮ್ಮಗನನ್ನ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಈಗ ಸುದ್ದಿಗೋಷ್ಠಿಯನ್ನು ಮಾಡಿದಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ನಾವು 10 ಸೀಟನ್ನ ಕೇಳಿದ್ವಿ, 12 ಸ್ಥಾನವನ್ನ ಕೇಳಿದ್ವಿ ಸೀಟ್ ಹಂಚಿಕೆ ವಿಚಾರದಲ್ಲಿ. ರಾಹುಲ್ ಗಾಂಧಿ ಅವರು ಒರಿಸ್ಸಾ ಮತ್ತು ಕೇರಳ ಪ್ರವಾಸದಲ್ಲಿದ್ದಾರೆ, ಇನ್ನು 2 ದಿನದಲ್ಲಿ ಘೋಷಣೆ ಆಗುತ್ತೆ ಅಭ್ಯರ್ಥಿ ಘೋಷಣೆ ಜೊತೆಗೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸೀಟ್ ಹಂಚಿಕೆ ಮುಕ್ತಾಯವಾಗುತ್ತೆ 2 ದಿನದಲ್ಲಿ. ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಹಾಸನವನ್ನ ಒಂದು ರೀತಿ ಒಲ್ಲದ ಮನಸ್ಸಿನಿಂದಲೇ ದೇವೇಗೌಡರು ಬಿಟ್ಕೊಟ್ಟಿದ್ದಾರೆ. ಒಂದಿಷ್ಟು ಭಾವನಾತ್ಮಕವಾಗಿ ಅವರು ಅಟ್ಯಾಚ್ಡ್ ಆಗಿದ್ರು ಹಾಸನಕ್ಕೆ. ಬಹುಶಃ ಆ ಒಂದು ಅಂಶ ಕೂಡ ಅವರು ಅಧಿಕೃತವಾಗಿ ತಮ್ಮ ಮೊಮ್ಮಗನನ್ನ ರಾಜಕೀಯ ಎಂಟ್ರಿ ಮಾಡಿಸೋದು ಕೂಡ ಅವರು ಒಂದು ಗುರಿ ಆಗಿತ್ತು. ಬಟ್ ಆ ಒಂದು ಅಂಶ ಕೂಡ ಬಹುಶಃ ಅಲ್ಲಿ ಅಧಿಕೃತವಾಗಿ ಅನೌನ್ಸ್ ಮಾಡುವಾಗ ಅವ್ರ ಮನಸ್ಸಿಗೆ ಬಂದಿರಬಹುದು ಅಶೋಕ್. ಹೌದು ಅವ್ರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಈ ಕ್ಷೇತ್ರ ಭಾರಿ ಪ್ರೀತಿಯಿಂದ ಇರುವಂತದ್ದು. ಜೊತೆಗೆ ಅವರ ಹುಟ್ಟೂರಿನ ಪಕ್ಕದಲ್ಲೇ ಇರುವಂತಹ ಒಳನರಸೀಪುರ ಕ್ಷೇತ್ರ ಇದು. ಒಳನರಸೀಪುರ ಕ್ಷೇತ್ರ ಅವರಿಗೆ ಪುನರ್ಜನ್ಮ ಕೊಟ್ಟಿದೆ ಮತ್ತು ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೂ ಕೂಡ ರಾಮನಗರದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಈ ಕ್ಷೇತ್ರದಲ್ಲಿ ಭಾರಿ ಅವಿನಾತ್ಮಕ ಸಂಬಂಧ ಇರುವಂತಹದ್ದು. ಅವರು ತಮ್ಮ ಹಳೆಯ ನೆನಪುಗಳನ್ನು ಕೂಡ ಬಿಚ್ಚಿಟ್ರು. ಅಂದ್ರೆ ನಾನು 10 ರೂಪಾಯಿ ಬಾಡಿಗೆಯನ್ನ ಕಟ್ಲಿಕ್ಕೂ ಕೂಡ ಹಣ ಇರ್ಲಿಲ್ಲ, ಮನೆ ಬಾಡಿಗೆ 10 ರೂಪಾಯಿ ಇತ್ತು, ಆ ಹಣವನ್ನ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಕೂಡ ಇಡೀ ಕ್ಷೇತ್ರ ಜನರು ನನ್ಗೆ ಹೆಚ್ಚು ಮತವನ್ನ ಹಾಕಿ ಗೆಲ್ಸಿದ್ದೀರಿ, ಆದ್ರೆ ನಿಮ್ಮ ಋಣವನ್ನ ತೀರ್ಸಲಿಕ್ಕೆ ಆಗೋಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಸಾಮಾನ್ಯವಾಗಿ ಅವರಿಗೆ ಅವರ ಕ್ಷೇತ್ರದ ಮೇಲೆ ಅಪಾರ ಪ್ರೀತಿ ಇತ್ತು. ಅದರಿಂದಾಗಿ ಈಗ ಕ್ಷೇತ್ರವನ್ನು ಬಿಟ್ಕೊಡ್ಲಿಕ್ಕೆ ಈ ರೀತಿ ಭಾವನಾತ್ಮಕವಾಗಿ ಒಂದು ಹೇಳಿಕೆ ನೀಡಿದ್ರು. ಜೊತೆಗೆ ಮಂಡ್ಯದಲ್ಲೂ ಕೂಡ ಗೋ ಬ್ಯಾಕ್ ಅಂತ ನಿಖಿಲ್ ಕುಮಾರಸ್ವಾಮಿಗೆ ಗೋ ಬ್ಯಾಕ್ ಅಂತ ಕೆಲವರು ಹೇಳ್ತಿದ್ದಾರೆ, ಕೆಲವರು ಮಾತ್ರ ಹೇಳ್ತಿದ್ದಾರೆ. ಅಲ್ಲಿ ಎಲ್ಲಾ ಜನಪ್ರತಿನಿಧಿಗಳ ತೀರ್ಮಾನ ತೆಗೆದುಕೊಂಡು ನಾವು ಈ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ವಿ. ಅದರಿಂದ ನಾಳೆ ನಾನು ಮಂಡ್ಯಕ್ಕೆ ಹೋಗಿ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಅಶೋಕ್ ತಮ್ಮ ಇನ್ಫಾರ್ಮೇಶನ್ಗೆ.